ಬೆಂಗಳೂರಿನಲ್ಲಿರುವಂತಹ ಖಾಸಗಿ ಬ್ಯಾಂಕ್ಗೆ ಬಾಂಬ್ ಬೆದರಿಕೆ ಬಂದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಂಜಿ ರಸ್ತೆಯ ಟ್ರಿನಿಟಿ ಬಳಿ ಇರುವಂತಹ HSBC ಬ್ಯಾಂಕ್ ಇದು. ಸದ್ಯ ಇದೇ ಬ್ಯಾಂಕ್ಗೆ ಬಾಂಬ್ ಬೆದರಿಕೆ ಬಂದಿದೆ. ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಸಂದೇಶವನ್ನು ಕಳುಹಿಸಲಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸ್ಥಳದಲ್ಲಿ ಆತಂಕದ ವಾತಾವರಣ, ಬ್ಯಾಂಕ್ ಸಿಬ್ಬಂದಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. HSBCಯ ಎಲ್ಲ ಬ್ರಾಂಚ್ಗಳಿಗೂ ಕೂಡ ಬಾಂಬ್ ಬೆದರಿಕೆ ಬಂದಿರುವಂತ ಮಾಹಿತಿ ಬರ್ತಾ ಇದೆ. ಕಚೇರಿ ಸಿಬ್ಬಂದಿಯನ್ನ ಮನೆಗೆ ಕಳುಹಿಸಿದ್ದಾರೆ. ಅಲ್ಲಿನ ಭದ್ರತಾ ಸಿಬ್ಬಂದಿ ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲೂ ಕೂಡ. ಬೆಂಗಳೂರಿನ MG ರಸ್ತೆ ಬಳಿ ಇರುವಂತಹ ಟ್ರಿನಿಟಿಯಲ್ಲಿ ಈ HSBC ಬ್ಯಾಂಕ್ ಇದೆ. ಇದಕ್ಕೆ ಮಧ್ಯಾಹ್ನದ ಸುಮಾರಿಗೆ ಒಂದು ಮೇಲ್ ಬರುತ್ತೆ, ಬಾಂಬ್ ಇದೆ ಎನ್ನುವಂಥದ್ದಾಗಿ. ಎಲ್ಲರಲ್ಲೂ ಕೂಡ ಆತಂಕದ ವಾತಾವರಣ. ಕೆಲವರು ಊಟ ಮಾಡ್ತಾ ಇದ್ರು, ಅರ್ಧಕ್ಕೆ ಬಿಟ್ಟು ಓಡಿ ಬರ್ತಾರೆ. ಸ್ಥಳಕ್ಕೆ ಹಲಸೂರು ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಗಡಿಬಿಡಿಯಲ್ಲೇ ಊಟ ಬಿಟ್ಟು ಓಡಿ ಬಂದಿದ್ದಾರೆ ಸಿಬ್ಬಂದಿ. ನಿಮ್ಮ ಬ್ಯಾಂಕ್ನಲ್ಲಿ ಬಾಂಬ್ ಇಟ್ಟಿದ್ದೇವೆ, ಬ್ಲಾಸ್ಟ್ ಆಗುತ್ತೆ ಅಂತೇಳಿ ಇಮೇಲ್ ಮೂಲಕ ಬೆದರಿಕೆಯನ್ನ ಹಾಕಲಾಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಈ ಹಿಂದೆ ಬೆಂಗಳೂರಿನ ಕೆಲವೊಂದಿಷ್ಟು ಖಾಸಗಿ ಶಾಲೆಗಳಿಗೆ ಇದೇ ರೀತಿಯಾದಂಥ ಬೆದರಿಕೆಗಳು ಬಂದಿತ್ತು. ಹಾಗೆಯೇ ಬೇರೆ ಬೇರೆ ಕಡೆಯಲ್ಲೂ ಕೂಡ ನಾವು ಬಾಂಬ್ ಬೆದರಿಕೆ ಪ್ರಕರಣವನ್ನು ಗಮನಿಸಿದ್ವಿ. ಆದರೆ ಈಗ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ HSBC ಬ್ಯಾಂಕ್ ಇದು, ಬ್ಯಾಂಕಿಗೂ ಕೂಡ ಬೆದರಿಕೆ ಮೇಲನ್ನು ಕಳುಹಿಸಿದ್ದಾರೆ. ಆತಂಕದ ವಾತಾವರಣ ಸೃಷ್ಟಿಯಾಗುವಂತೆ ಮಾಡಿದ್ದಾರೆ, ಭಯ ಹುಟ್ಟಿಸ್ತಾ ಇದ್ದಾರೆ. HSBC ಬ್ಯಾಂಕ್ನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಒಂದು ಕಡೆಯಲ್ಲಿ ಈ ಬೆದರಿಕೆ ಮೇಲ್ ಬರ್ತಾ ಇದ್ದಂತೆ ಎಲ್ಲರನ್ನೂ ಕೂಡ ಅಲ್ಲಿನ ಆಡಳಿತ ಮಂಡಳಿಯವರು ಮನೆಗೆ ಕಳುಹಿಸುವಂಥ ಕೆಲಸವನ್ನು ಮಾಡಿದರು. ಬ್ಯಾಂಕ್ನ ಸಿಬ್ಬಂದಿಯನ್ನು ಮನೆಗೆ ಕಳುಹಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಆಡಳಿತ ಮಂಡಳಿಯಿಂದ ಮಾಹಿತಿ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ನಿಜಕ್ಕೂ ಕೂಡ ಆತಂಕ ಇರುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಈ ಹಿಂದೆ ಶಾಲೆಗಳಿಗೆ ಅಥವಾ ಬೇರೆ ಬೇರೆ ಜಾಗಗಳಿಗೆ ಬಾಂಬ್ ಬೆದರಿಕೆ ಕರೆ ಬಂದಿದ್ದು ಅಥವಾ ಥ್ರೆಟ್ ಬಂದಿದ್ದು ನೋಡಿದ್ವಿ. ಈಗ ಖಾಸಗಿ ಬ್ಯಾಂಕು ಕೂಡ ಬಂದಿದೆ. ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ವಿಶ್ವನಾಥ್. ಸಂಪರ್ಕ ಕಡಿತಗೊಂಡಿದೆ, ಮತ್ತೊಮ್ಮೆ ಸಂಪರ್ಕಿಸುವಂಥ ಎಲ್ಲ ಕೆಲಸವನ್ನು ಮಾಡ್ತೀವಿ. ಒಂದು ಕಡೆಯಲ್ಲಿ ನಾನು ಕೂಡ ಹೇಳ್ತಾ ಇದ್ದೆ, ಈಗಾಗಲೇ ಶಾಲೆಗಳಿಗೆ ಅಥವಾ ಬೇರೆ ಬೇರೆ ಕಡೆಗಳಿಗೆ ಬಾಂಬ್ ಬೆದರಿಕೆ ಬರ್ತಾ ಇತ್ತು. ಆದರೆ ಈಗ ಬಂದಿರೋದು ಬ್ಯಾಂಕಿಗೆ. MG ರಸ್ತೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನ ಓಡಾಡ್ತಾ ಇರ್ತಾರೆ ಇದೇ ರಸ್ತೆಯಲ್ಲಿ. ಹಾಗೇನೆ HALಗೂ ಕೂಡ ಈ ರಸ್ತೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಗಣ್ಯರು ಇದೇ ರಸ್ತೆಯನ್ನು ಬಳಸ್ತಾರೆ. ನಿಜಕ್ಕೂ ಕೂಡ ಆತಂಕ. ಹಾಗಾದರೆ ಈ ರೀತಿಯಾದಂಥ ಭಯವನ್ನು ಹುಟ್ಟಿಸ್ತಾ ಇರೋದು ಯಾರು? ಇನ್ನೊಂದು ಕಡೆಯಲ್ಲಿ ಊಟದ ಸಮಯ, ಮಧ್ಯಾಹ್ನ ಊಟದ ಸಮಯ, ಅದು ಊಟದ ಸಮಯ ಆಗಿರೋದ್ರಿಂದ ಅಲ್ಲಿನ ಸಿಬ್ಬಂದಿ ಊಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಅವರನ್ನ ಎಚ್ಚರಿಸುವಂಥ ಕೆಲಸ ಮಾಡಿದೆ. ಈ ರೀತಿಯಾಗಿ ಬೆದರಿಕೆ ಬಂದಿದೆ ಎನ್ನುವಂಥದ್ದಾಗಿ ಆ ಸಂದರ್ಭದಲ್ಲಿ ಎಲ್ಲ ಸಿಬ್ಬಂದಿ ಬ್ಯಾಂಕ್ನ ಹೊರಗಡೆ ಬಂದಿದ್ದಾರೆ. ಓಕೆ, ಅವಾಗ ಏನಾಯ್ತು ಅಂತ ಕೇಳಿದಾಗ ಈ ತರ ಏನು ನಾವು ಟ್ರೈನಿಂಗ್ ನಾನು ಟ್ರೈನಿಂಗ್ ಅನ್ಕೊಂಡು ಎಷ್ಟೋ ಜನ ಬಂದಿದ್ದಾರೆ ಅನ್ಕೊಂಡಿದ್ವಿ. ಆಮೇಲೆ ಗೊತ್ತಾಯ್ತು ಇದೇನೋ ಒಂದು ಬಾಕ್ಸ್ ಇಮೇಲ್ ಬಂದಿದೆ. ಎಷ್ಟು ಜನ ಇದ್ರು ಸರ್ ಅಂದಾಜು? ತುಂಬಾ ಜನ ಇದ್ರು. ನಾವು 50 ಜನ ಇದ್ರು. ಒಂದು 50 ಜನ ಎಲ್ಲ ಕೆಲಸ ಮಾಡೋರ ಇಲ್ಲಿ ನೋಡಿದಾಗ ಏನಿತ್ತು ಸಿಚುವೇಶನ್? ಏನಿಲ್ಲ, ನಾವು ಊಟ ಮುಗಿಸ್ಕೊಂಡು ಬರ್ತಾ ಇದ್ವಿ. ಅದೆಲ್ಲ ಜನ ಆಚೆ ಬರ್ತಾ ಇದ್ವಿ. ನಾವೇನೋ ಟ್ರೈನಿಂಗ್ ಅಥವಾ ಏನೋ ಇದು ಮಾಡ್ತಿದ್ದಾರೆ ಅನ್ಕೊಂಡು ಅಷ್ಟೇ, ಅದು ಬಿಟ್ಟರೆ ಇನ್ನೇನು. ಆಮೇಲೆ ಏನಂತ ಗೊತ್ತಾಯ್ತು? ಆಮೇಲೆ ಗೊತ್ತಾ ಯಾರೋ ಇಂಡಿಯನ್ ನ್ಯೂಸಲ್ಲಿ ಬಂದಿದ್ದಾರೆ ಅಂತ ಯಾರೋ ಹೇಳಿದ್ರು ಅಷ್ಟೇ. ನ್ಯೂಸ್ ಚಾನಲ್ ಎಲ್ಲ ಬಂದಿದ್ದಾರೆ, ನಮ್ಮ ಫಾಕ್ಸ್ ಕಾಲ್ ಇದೆ ಅಂತ. ನೀವು ವಿಚಾರಿಸಿದಾಗ ಏನಂತ ಗೊತ್ತಾಯ್ತು? ಆಕ್ಚುಲಿ ಇದೆ ಬಾಂಬ್ ಇದೆ ಅಂತ, ಬಾಂಬ್ ಥ್ರೆಟ್ ಬಂದಿದೆ ಅಂತ ಹೇಳೋದು. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಗಮನಿಸ್ತಾ ಇದ್ವಿ ಈ ಹಿಂದೆ ಶಾಲಾ ಕಾಲೇಜುಗಳಿಗೆ ಈ ರೀತಿಯಾದಂಥ ಬಾಂಬ್ ಬೆದರಿಕೆಗಳು ಬರ್ತಾ ಇತ್ತು. ಈಗ ಒಂದು ಬ್ಯಾಂಕಿಗೆ ಬಂದಿದೆ.
ಸದ್ಯ ಅಲ್ಲಿನ ಪರಿಸ್ಥಿತಿ ಹೆಂಗಿದೆ, ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ? ITBT ಕಂಪನಿಗಳಾಗಬಹುದು, ಅದೇ ರೀತಿಯಾಗಿ ಕಾಲೇಜುಗಳಿಗೂ ಕೂಡ ಬಾಂಬ್ ಥ್ರೆಟಿಂಗ್ ಮೇಲ್ಗಳಾಗಿರ್ಬಹುದು, ಕರೆಗಳಾಗಿರ್ಬಹುದು ಆಗಾಗ ಬರ್ತಾನೆ ಇದೆ. ಇನ್ನೊಂದು ಹಾಸ್ಯಾಸ್ಪದ ವಿಷಯ ಅಂತಂದ್ರೆ, ಅದೇ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಾಜಿ ಉದ್ಯೋಗಿಯೊಬ್ಬ ತನಗೆ ಕೆಲಸದಿಂದ ತೆಗೆದುಹಾಕಿದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಒಂದು ಮೇಲನ್ನ ಮಾಡಿ ಆತಂಕವನ್ನು ಸೃಷ್ಟಿ ಮಾಡಿದ. ಅದಾದ್ಮೇಲೆ ಪೊಲೀಸರು ಆತನನ್ನು ಕೂಡ ಬಂಧಿಸಿದ್ರು. ಇನ್ನು ಕೆಲವು ಕಡೆಗಳಲ್ಲಿ ಈ ಒಂದು ಮೇಲ್ ಮಾಡುವಂತಹ ಆಗಂತುಕರನ್ನ ಹುಡ್ಕೊಂಡು ಹೊರಟಂತಹ ಪೊಲೀಸರಿಗೂ ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಕೂಡ ಬಂದಿಲ್ಲ. ಮತ್ತು ಅಂತವರನ್ನ ಪತ್ತೆ ಹಚ್ಚುವಲ್ಲಿ ಬೆಂಗಳೂರು ಪೊಲೀಸರು ಕೂಡ ಈಗ ಸಂಪೂರ್ಣವಾಗಿ ವಿಫಲರಾಗಿರುವಂತದ್ದು. ಇನ್ನು ಈ ಮೇಲ್ಗಳು ಬರ್ತಾ ಇರುವಂತದ್ದು ವಿದೇಶಿ ಮೇಲ್ ಐಡಿಗಳಿಂದ. ಈ ವಿದೇಶಿ ಮೇಲ್ ಐಡಿಗಳ ಮೂಲವನ್ನ ಹುಡ್ಕೊಂಡು ಹೊರಟಂತಹ ಸಂದರ್ಭದಲ್ಲಿ ಈ ಬೀಬಲ್ ಅನ್ನೋ ಒಂದು ಸಂಸ್ಥೆ ಏನಿದೆ ಆ ಒಂದು ಮೇಲ್ ಕಡೆಯಿಂದಲೂ ಕೂಡ ಬರ್ತಾ ಇರುವಂತದ್ದು. ಹೀಗಾಗಿ ಅದಕ್ಕೆ ಪತ್ರವನ್ನು ಬರೆದರೂ ಕೂಡ ಬೆಂಗಳೂರು ಪೊಲೀಸರಿಗೆ ಯಾವುದೇ ರೀತಿಯಲ್ಲೂ ರೆಸ್ಪಾನ್ಸ್ ಕೂಡ ಬಂದಿರಲಿಲ್ಲ. ಈಗ ಸದ್ಯಕ್ಕೆ ಮತ್ತು ಈ ಬೆಂಗಳೂರಿನ MG ರಸ್ತೆಯಲ್ಲಿರುವಂತಹ HSBC ಬ್ಯಾಂಕ್ಗೆ ಒಂದು ಬಾಂಬ್ ಬೆದರಿಕೆ ಮೇಲ್ ಕೂಡ ಬಂದಿರುವಂತದ್ದು. ಅದು ಬೆಳಗ್ಗೆ ಒಂದು ಮೇಲ್ ಕೂಡ ಬಂದಿರುತ್ತೆ. ಇನ್ನು ಅಫಿಷಿಯಲ್ ಮೇಲ್ ಐಡಿ, ಬ್ಯಾಂಕ್ ನ ಅಫಿಷಿಯಲ್ ಮೇಲ್ ಐಡಿಗೆ ಒಂದು ಮೇಲ್ ಬಂದಿರುವಂತದ್ದು. ಹೀಗಾಗಿ ಪರಿಶೀಲನೆ ನಡೆಸುವಂತಹ ಸಂದರ್ಭದಲ್ಲಿ ಆಡಳಿತ ಮಂಡಳಿಗೆ ಈ ಒಂದು ಮೇಲ್ ಕೂಡ ಗಮನಕ್ಕೆ ಬಂದಿದೆ. ಹೀಗಾಗಿ ತಕ್ಷಣಕ್ಕೆ ಬ್ಯಾಂಕ್ ನಲ್ಲಿ ಇರುವಂತಹ ಎಲ್ಲಾ ಸಿಬ್ಬಂದಿಯನ್ನು ಕೂಡ ಹೊರಗಡೆ ಕಳಿಸುವಂತಹ ಕೆಲಸವನ್ನ ಅಲ್ಲಿರುವಂತಹ ಆಡಳಿತ ಮಂಡಳಿ ಮಾಡಿರುವಂತದ್ದು. ಈ ಒಂದೇ ಬ್ಯಾಂಕ್ ಅಲ್ಲ, ಇನ್ನು ಬೆಂಗಳೂರು ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಇರುವಂತಹ HSBCಯ ಯಾವ್ಯಾವ ಬ್ರಾಂಚ್ಗಳಿದೆ ಆ ಎಲ್ಲಾ ಬ್ಯಾಂಕ್ಗಳಿಗೂ ಕೂಡ ಬೆದರಿಕೆ ಮೇಲ್ ಬಂದಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕಂಪ್ಲೀಟ್ ಆಗಿ ಸಿಬ್ಬಂದಿ ಏನೇನು ಬ್ಯಾಂಕ್ ಸಿಬ್ಬಂದಿ ಇದ್ದಾರೆ ಅವರನ್ನ ಹೊರಗಡೆ ಕಳಿಸುವಂತಹ ಕೆಲಸವನ್ನು ಸಿಬ್ಬಂದಿ ಮಾಡಿದ್ದಾರೆ. ಮತ್ತು ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಸದ್ಯಕ್ಕೆ ಬ್ಯಾಂಕ್ ನಲ್ಲಿ ಯಾರು ಕೂಡ ಇಲ್ಲ. ಇನ್ನು ಸ್ಥಳೀಯ ಪೊಲೀಸರು, ಹಲಸೂರು ಪೊಲೀಸರು ಬಂದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ನಡೆಸಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಾಂಬ್ ಸ್ಕ್ವಾಡ್ ಕೂಡ ಬಂದು ಸ್ಥಳಕ್ಕೆ ಪರಿಶೀಲನೆ ನಡೆಸೋದಿದೆ. ಒಟ್ಟಾರೆಯಾಗಿ ಈ ರೀತಿಯಾದಂತಹ ಹುಸಿ ಬಾಂಬ್ ಮೇಲ್ಗಳು ಪದೇ ಪದೇ ಬರ್ತಾ ಇರುವಂತದ್ದು ಬೆಂಗಳೂರು ಪೊಲೀಸರ ನಿದ್ದೆಗೆಡಿಸಿರೋದು ಸುಳ್ಳಲ್ಲ. ಸದ್ಯಕ್ಕೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈ ಮೇಲನ್ನ ಯಾರು ಮಾಡಿದ್ದಾರೆ, ಯಾವ ಉದ್ದೇಶಕ್ಕಾಗಿ ಮಾಡಿದ್ದಾರೆ ಮತ್ತು ಈ ಆಗಂತಕನ ಹಿನ್ನೆಲೆ ಏನು ಅನ್ನೋ ಒಂದು ಪರಿಶೀಲನೆಯನ್ನು ಕೂಡ ಈಗ ಹಲಸೂರು ಪೊಲೀಸರು ಮಾಡಬೇಕಾಗಿದೆ. ಸಂಪತ್, ವಿಶ್ವನಾಥ್, ಇನ್ನೊಂದು ಕಡೆಯಲ್ಲಿ MG ರೋಡ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನ ಓಡಾಡ್ತಾರೆ ಆ ಜಾಗದಲ್ಲಿ. ಅಷ್ಟೇ ಅಲ್ಲದೆ HALಗೂ ಕೂಡ ಈ ರೋಡ್ ಕನೆಕ್ಟ್ ಆಗುತ್ತೆ, ಗಣ್ಯರು ಕೂಡ ಓಡಾಡ್ತಾರೆ. ನಿಜಕ್ಕೂ ಕೂಡ ಇದು ಆತಂಕ ಅಲ್ವಾ ಅಂತ ಹೇಳಿ? ಸಂಪತ್, ಖಂಡಿತವಾಗ್ಲು. ಯಾಕಂತಂದ್ರೆ ಈ ಒಂದು MG ರೋಡ್ ಆಗಿರ್ಬಹುದು, ಟ್ರಿನಿಟಿ ಸರ್ಕಲ್ ಆಗಿರ್ಬಹುದು, ಈ ಸುತ್ತಮುತ್ತಲಿನಲ್ಲೂ ಕೂಡ ಬಹು ಜನ ಓಡಾಡುವಂತಹ ಜಾಗ ಇದು. ಯಾಕಂತಂದ್ರೆ ಟ್ರಾಫಿಕ್ ಕೂಡ ಉಂಟಾಗಿರುತ್ತೆ. ಅದರಲ್ಲೂ ಕೂಡ ಪೀಕ್ ಅವರ್ಸ್ಗಳಲ್ಲಿ ಈ ಒಂದು MG ರಸ್ತೆಯನ್ನ ದಾಟೋದೇ ದೊಡ್ಡ ಮಟ್ಟದ ಹರಸಾಹಸ. ಇನ್ನು ಜನನಿಬಿಡ ಪ್ರದೇಶದಲ್ಲಿ ಇರುವಂತಹ ಬ್ಯಾಂಕ್ಗೆ ಈ ರೀತಿಯಾದಂತಹ ಬೆದರಿಕೆ ಮೇಲ್ ಬಂದಿರುವಂತದ್ದು ನಿಜಕ್ಕೂ ಕೂಡ ಶಾಕಿಂಗ್ ಆಗಿರುವಂತದ್ದು. ಇನ್ನು ಈ ಮೇಲ್ ಬಂದು ಸ್ವಲ್ಪ ಹೊತ್ತಿನ ಹಿಂದೆ ಏನಂತಂದ್ರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಿಂದೆ CM ಅವರು ಕೂಡ ಈ ಒಂದು ರೋಡ್ ನಲ್ಲಿ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ಇದನ್ನೆಲ್ಲ ನೋಡ್ತಾ ಇದ್ರೆ ಪೊಲೀಸರು ತುಂಬಾ ಅಲರ್ಟ್ ಆಗ್ಬೇಕಾಗತ್ತೆ. ಈಗಾಗಲೇ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನಾದ್ರೂ ಈ ರೀತಿಯಾದಂತಹ ಬೆದರಿಕೆ ಮೇಲಾಗಿರ್ಬೋದು, ಬಾಂಬ್ ಥ್ರೆಟ್ನಿಂಗ್ ಆಗಿರ್ಬೋದು, ಈ ರೀತಿಯಾದಂತಹ ಏನಾದ್ರೂ ಕರೆಗಳು ಮೇಲ್ಗಳು ಬಂದಂತಹ ಸಂದರ್ಭದಲ್ಲಿ ಕ್ಷಿಪ್ರಗತಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡಬೇಕು, ಸ್ಥಳಕ್ಕೆ ಹೋಗ್ಬೇಕು, ವಿಸಿಟ್ ಕೊಡ್ಬೇಕು ಮತ್ತು ಪರಿಶೀಲನೆಯನ್ನು ನಡೆಸಬೇಕು ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಯಾವುದೇ ರೀತಿಯಲ್ಲೂ ಕೂಡ ಅಸಡ್ಡೆ ಮಾಡಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿನೇ ಸ್ಥಳೀಯ ಪೊಲೀಸರು ಕೂಡ ಮಾಹಿತಿ ಸಿಕ್ಕ ತಕ್ಷಣವೇ ಅದರಲ್ಲೂ ಕೂಡ ನಮಗೆ ಮೊದಲು ಮಾಹಿತಿ ಬರುತ್ತೆ. ಹೀಗಾಗಿ ಪೊಲೀಸರಿಗೂ ಕೂಡ ತಿಳಿಸುವಂತಹ ಕೆಲಸವನ್ನ ನಾವು ಕೂಡ ಮಾಡ್ತೇವೆ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ ಮತ್ತು ಬ್ಯಾಂಕ್ ಸಿಬ್ಬಂದಿ ಜೊತೆ ಅವರು ಕೆಲವೊಂದು ಮಾಹಿತಿಗಳನ್ನು ಕೂಡ ಪಡ್ಕೊಂಡಿರುವಂತದ್ದು. ಇನ್ನು ಬ್ಯಾಂಕ್ ಮ್ಯಾನೇಜರ್ ಪ್ರಕರಣವನ್ನ ದಾಖಲಿಸುವುದರಲ್ಲಿದ್ದಾರೆ. ಅವರು ದಾಖಲಿಸಿದ ನಂತರ ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಸದ್ಯ ಸ್ಥಳದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಇನ್ನೇನು ಕೆಲವೇ ಕ್ಷಣದಲ್ಲಿ ಬಾಂಬ್ ಸ್ಕ್ವಾಡ್ ಕೂಡ ಸ್ಥಳಕ್ಕೆ ಬರಬಹುದು ಎನ್ನುವುದಾಗಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಇದೇ ಜಾಗದಿಂದ HSBC ಬ್ಯಾಂಕ್ನ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿಗೆ ಬರ್ತಾ ಬರ್ತಾ ಅನೇಕ ಬೆದರಿಕೆ ಮೇಲ್ಗಳು ಬರ್ತಾ ಇರುವಂಥದ್ದು. ಶಾಲಾ ಕಾಲೇಜುಗಳಾಗಿರಬಹುದು, ಕೆಲವೊಂದು ಖಾಸಗಿ ಸಂಸ್ಥೆಗಳಿಗೂ ಕೂಡ ಬಾಂಬ್ ಬೆದರಿಕೆ ಮೇಲ್ಗಳು ಇತ್ತೀಚೆಗೆ ಹೆಚ್ಚಾಗಿ ಬರ್ತಾ ಇರುವಂಥದ್ದು. ಅದರ ಸಾಲಿಗೆ ಈಗ ಹೊಸದಾಗಿ ಒಂದು ಬ್ಯಾಂಕ್ ಕೂಡ ಸೇರ್ಪಡೆ ಆಗ್ತಾ ಇದೆ. ಸದ್ಯಕ್ಕೆ MG ರಸ್ತೆಯ ಟ್ರಿನಿಟಿ ಸರ್ಕಲ್ ಬಳಿ ಇರುವಂತಹ HSBC ಬ್ಯಾಂಕ್ಗೆ ಇವತ್ತು
ಆ ಬೆಳಗ್ಗೆ ಒಂದು 11ರಿಂದ 12 ಗಂಟೆ ಸುಮಾರಿಗೆ ಒಂದು ಬೆದರಿಕೆ ಮೇಲ್ ಕೂಡ ಬಂದಿರುವಂಥದ್ದು. ಆ ಬೆದರಿಕೆ ಮೇಲ್ನಲ್ಲಿ ಆಗಂತುಕನೊಬ್ಬ ನಿಮ್ಮ ಬ್ಯಾಂಕ್ಗೆ ಒಂದು ಬಾಂಬನ್ನು ಇಟ್ಟಿದ್ದೇವೆ, ಅದು ಇನ್ನೂ ಕೆಲವೇ ಕ್ಷಣಗಳಲ್ಲೇ ಬ್ಲಾಸ್ಟ್ ಆಗುತ್ತೆ, ನಿಮ್ಮ ಜೀವ ಎಲ್ಲ ಹೋಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಬೆದರಿಕೆಯನ್ನು ಕೂಡ ಹಾಕಿ ಮೇಲ್ ಮಾಡಿರುವಂಥದ್ದು. ಇನ್ನು ಆಡಳಿತ ಮಂಡಳಿ ಕಂಪ್ಲೀಟ್ ಆಗಿ ಅದನ್ನ ಮೇಲನ್ನು ನೋಡಿದಂತಹ ಸಂದರ್ಭದಲ್ಲಿ ಅವರು ಕೂಡ ಗಾಬರಿಯಾಗಿದ್ದಾರೆ. ಗಾಬರಿ ಆದ ನಂತರ ಬೆಳಗ್ಗೆ ಏನು ಬ್ಯಾಂಕ್ಗೆ ಬಂದಿದ್ರು ಸಿಬ್ಬಂದಿ, ಅವರನ್ನೆಲ್ಲರನ್ನೂ ಕೂಡ ಹೊರಗಡೆ ಕಳಿಸುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ಬ್ಯಾಂಕ್ ಸಿಬ್ಬಂದಿ ಕೂಡ ಗಾಬರಿಯಾಗಿ ಬ್ಯಾಂಕ್ನಿಂದ ಓಡಿ ಬಂದು ಹೊರಗಡೆ ಬಂದು ನಿಂತ್ಕೊಂಡಿದ್ದಾರೆ ಮತ್ತು ಕಂಪ್ಲೀಟ್ ಆಗಿ ಇಲ್ಲಿರುವಂತಹ ಸಿಬ್ಬಂದಿ ಏನಿದ್ದಾರೆ ಬ್ಯಾಂಕ್ನಲ್ಲಿ ಅವರನ್ನು ಕೂಡ ಹೊರಗೆ ಕಳಿಸುವಂಥ ಕೆಲಸವನ್ನ ಅಲ್ಲಿರುವಂತಹ ಸಿಬ್ಬಂದಿ ಮಾಡಿರುವಂಥದ್ದು. ಮತ್ತು ಇನ್ನು ಜಿ ಕನ್ನಡ ನ್ಯೂಸ್ ಈ ವರದಿಯನ್ನು ಕೂಡ ಬಿತ್ತರಿಸಿತು. ಅದಾದ ಮೇಲೆ ಪೊಲೀಸರಿಗೂ ಕೂಡ ಹಲಸೂರು ಪೊಲೀಸರಿಗೆ ಒಂದು ಮಾಹಿತಿ ಕೂಡ ಹೋಗುತ್ತೆ. ಹಲಸೂರು ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಇದು ಒಂದು ಹುಸಿ ಬಾಂಬ್ ಮೇಲ್ ಅನ್ನೋದು ಕೂಡ ಗೊತ್ತಾಗಿರುವಂಥದ್ದು. ಇನ್ನು ಇತ್ತೀಚಿನ ದಿನಮಾನಗಳಲ್ಲಿ ಬೆಂಗಳೂರಿಗೆ, ಅದರಲ್ಲೂ ಖಾಸಗಿ ಶಾಲೆಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ಅವೆಲ್ಲವಕ್ಕೂ ಕೂಡ ಹುಸಿ ಬಾಂಬ್ ಮೇಲ್ಗಳು ಕೂಡ ಬರ್ತಾ ಇರುವಂಥದ್ದು. ಹೀಗಾಗಿ ಪೊಲೀಸ್ ಇಲಾಖೆ ಅನೇಕ ಮೇಲಡಿಗಳು ಏನೇನೋ ಬೇರೆ ಫೇಕ್ ಮೇಲಡಿಗಳಿಂದ ಏನು ಬರ್ತಾ ಇದೆ, ಈ ಬಗ್ಗೆ ತನಿಖೆಯನ್ನು ಕೂಡ ನಡೆಸ್ತಾ ಇದೆ. ಈ ಹೊತ್ತಲ್ಲಿನೇ ಮತ್ತೊಂದು ಬ್ಯಾಂಕ್ಗೆ ಈ ರೀತಿಯಾಗಿ ಬೆದರಿಕೆ ಮೇಲ್ ಬಂದಿರುವಂಥದ್ದು ಸಾಕಷ್ಟು ಆತಂಕವನ್ನು ಕೂಡ ಹುಟ್ಟು ಹಾಕಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ನಿಂಗರಾಜ್ ಗುಡಿಗೇರಿ ಜೊತೆ ವಿಶ್ವನಾಥ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಸದ್ಯ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟು ಅಲ್ಲಿ ಪರಿಶೀಲನೆ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇರ್ಬೋದು. ಹಲಸೂರು ಪೊಲೀಸರು ಭೇಟಿಯನ್ನು ನೀಡಿ ಅಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ನಿಜಕ್ಕೂ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. MG ರಸ್ತೆ ಅಂತ ಹೇಳಿದ್ರೆ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ MG ರಸ್ತೆ ಕೂಡ ಒಂದು ನಿತ್ಯ ಸಾಕಷ್ಟು ಜನ ಇದೇ ರಸ್ತೆ ಮಾರ್ಗವಾಗಿ ಸಂಚಾರವನ್ನು ಮಾಡ್ತಾರೆ. ಇನ್ನೂ ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ HAL ಏರ್ಪೋರ್ಟ್ಗೂ ಕೂಡ ಇದೇ ರಸ್ತೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಗಣ್ಯರು ಓಡಾಡ್ತಾರೆ. ಎಲ್ಲಾದರೂ ಮುಖ್ಯಮಂತ್ರಿಗಳು ಬೇರೆ ಕಡೆಗೆ ಹೋಗಬೇಕು ಅಂತ ಹೇಳಿದರೆ ಇದೇ ಮಾರ್ಗವಾಗಿ ಹೋಗ್ತಾರೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೆ, ಎಲ್ಲ ಒಂದು ಕಡೆಯಲ್ಲಿ ನಿಜಕ್ಕೂ ಕೂಡ ಆತಂಕ. ಹಾಗೆಯೇ ಪೊಲೀಸರು ಕೂಡ ಅಲ್ಲಿ ಸ್ಥಳದಲ್ಲಿ ಪರಿಶೀಲನೆ ನಡೆಸುವಂಥ ಕೆಲಸವನ್ನು ಮಾಡಿದ್ದಾರೆ. ಘಟನಾ ಸ್ಥಳವನ್ನು ನೋಡ್ತಾ ಇರ್ಬೋದು ನೀವು. ಬ್ಯಾಂಕ್ ಸಿಬ್ಬಂದಿಯಿಂದ ಮಾಹಿತಿಯನ್ನು ಪಡ್ಕೊಂಡ್ರು. ಬ್ಯಾಂಕ್ನ ಒಳಗಡೆ ಪ್ರವೇಶ ಮಾಡಿ ಏನಾದರೂ ಸಂಶಯಾಸ್ಪದ ವಸ್ತುಗಳು ಕಂಡು ಬರುತ್ತಾ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಪರಿಶೀಲನೆಯನ್ನು ಮಾಡಿದ್ದಾರೆ. ಬೆಂಗಳೂರಿನ MG ರಸ್ತೆ ಮುಂಭಾಗದಲ್ಲಿರುವ MG ರಸ್ತೆ ಸಮೀಪದಲ್ಲಿರುವಂಥ ಟ್ರಿನಿಟಿ ಸರ್ಕಲ್ ಬಳಿ HSBC ಬ್ಯಾಂಕ್ ಇದೆ. ಇಲ್ಲಿ ಆಗಿರುವಂಥ ಘಟನೆ ಇದು ಗಮನಿಸ್ತಾ ಇರ್ಬೋದು. ಪೊಲೀಸರು ಬ್ಯಾಂಕ್ನ ಒಳಭಾಗಕ್ಕೆ ಹೋಗಿ ಪರಿಶೀಲನೆಯನ್ನು ನಡೆಸಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಅಷ್ಟೇ ಅಲ್ಲದೆ ಬ್ಯಾಂಕ್ ಸಿಬ್ಬಂದಿಯಿಂದಲೂ ಕೂಡ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಆತಂಕ ಇದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಆತಂಕದ ವಾತಾವರಣ ಅಥವಾ ಭಯವನ್ನು ಹುಟ್ಟಿಸ್ತಾ ಇರೋದು ಯಾರು ಎನ್ನುವಂಥ ಪ್ರಶ್ನೆ ಪದೇ ಪದೇ ಹುಟ್ಟುತ್ತೆ. ಖಾಸಗಿ ಸಂಸ್ಥೆಗಳಿಗೆ, ಶಾಲಾ ಕಾಲೇಜುಗಳಿಗೆ ಇಷ್ಟು ದಿವಸ ಬಾಂಬ್ ಬೆದರಿಕೆ ಬರ್ತಾ ಇತ್ತು. ಈಗ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಎನಿಸಿಕೊಂಡಿರುವಂಥ MG ರಸ್ತೆಯ ಟ್ರಿನಿಟಿ ಸರ್ಕಲ್ನಲ್ಲಿರುವಂಥ HSBC ಬ್ಯಾಂಕ್ಗೆ ಬಾಂಬ್ ಬೆದರಿಕೆ ಬಂದಿದೆ. ಥ್ರೆಟ್ ಮಾಡ್ತಾ ಇರೋರು ಯಾರು ಹಾಗಾದರೆ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.